ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಎಲ್ರಿಗೂ ಗೊತ್ತಿದೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ. ಹಾಗೆ ಹತ್ತಿರ ಬಂದಾಗ BJP ಹಾಗೆಯೇ ಕಾಂಗ್ರೆಸ್ ಎರಡೂ ಪಕ್ಷಗಳ ನಡುವೆ ಜಿದ್ದಿನ ಕಣ ಏರ್ಪಟ್ಟಿರೋದ್ರ ಮಧ್ಯೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ಕ್ಷೇತ್ರಗಳು ಹೈ ವೋಲ್ಟೇಜ್ ಆಗಿ ಕಾಣಿಸ್ತಾ ಇದ್ದರೆ ಇಲ್ಲಿ ಇನ್ನೊಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಯಾರು ಇಲ್ಲಿ ಲೋಕಸಭಾ ಚುನಾವಣೆಗೆ ನಿಂತಿದ್ದಾರೋ ಆ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಹೆಚ್ಚಾಗಿ ಒಂದು ಹೆಸರನ್ನು ಮಾಡ್ತಿರೋದು ಅಲ್ಲಿನ MLA. ಇಲ್ಲಿ ಅದು ಯಾವ ಕ್ಷೇತ್ರ ಅಂದರೆ ನೋಡಬೇಕಾಗತ್ತೆ, ಚಿಕ್ಕಬಳ್ಳಾಪುರ ಒಂದು ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ BJPಯಿಂದ ಕೆ ಸುಧಾಕರ್ ಅವರು ನಿಂತಿದ್ರೆ, ಈ ಒಂದು ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ನಿಂತಿರುವಂಥದ್ದು. ಈ ರಕ್ಷಾರಾಮಯ್ಯ ಅವರು ಹಾಗೆಯೇ ಸುಧಾಕರ್ ಅವರು, ಇವರಿಬ್ಬರಿಗಿಂತ ಹೆಸರು ಇಲ್ಲಿ ಮುಂದೆ ಬರ್ತಾ ಇರೋದು ವಿಶ್ವನಾಥ್ ಹಾಗೆಯೇ ಪ್ರದೀಪ್ ಈಶ್ವರ್. ಯಾಕೆ ಪ್ರದೀಪ್ ಈಶ್ವರ್ ಹಾಗೆ ವಿಶ್ವನಾಥ್ ಅವರ ಹೆಸರು ಬರ್ತಾ ಇದೆ ಅಂತ ಅಂದರೆ, ವಿಶ್ವನಾಥ್ ಅವರು ತಮ್ಮ ಮಗನಿಗೆ ಒಂದು ಟಿಕೆಟನ್ನು ಕೇಳಿದರು, ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೇಳಿದರು. ಹಾಗೆಯೇ ಇಲ್ಲಿ ಪ್ರದೀಪ್ ಈಶ್ವರ್ ಅವರ ಹೆಸರು ಯಾಕೆ ಬರ್ತಿದೆ? ಹಾಗಾದರೆ ರಕ್ಷಾರಾಮಯ್ಯ ಅಲ್ವಾ ಇಲ್ಲಿನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂದರೆ? ಪ್ರದೀಪ್ ಈಶ್ವರ್ ಎಲ್ರಿಗೂ ಗೊತ್ತಿದೆ, ಅವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಥರ ಬಹಳಷ್ಟು ಮುಂದೆ ಬಂದು ಯಾವಾಗ ಈ ಒಂದು MLA ಎಲೆಕ್ಷನ್ ಬಂದಿದೆ, MLA ಎಲೆಕ್ಷನಲ್ಲಿ ಗೆದ್ದ ಮೇಲೆ 3-4 ತಿಂಗಳು ಎಲ್ಲೇ ಸೋಷಿಯಲ್ ಮೀಡಿಯಾ ನೋಡಲಿ ಅವ್ರದ್ದೇ ಬರ್ತಿತ್ತು. ಅಂದರೆ ನಾವು ನೋಡಿದ್ವಿ ಬಹಳಷ್ಟು. ಏನಂದರೆ ಸುಧಾಕರ್ ಅವರಿಗೆ ಒಂದು ಕೌಂಟರ್ನ ಕೊಡೋದು, ಹಾಗೆಯೇ ಎಲ್ಲಿ ಮಾತಾಡಿದ್ರು ಮೊದಲಿಗೆ ಸುಧಾಕರ್ ಅವರ ಹೆಸರನ್ನು ತಗೊಳ್ಳೋದು. ಹಾಗೆಯೇ ಇತ್ತೀಚೆಗೆ ಅವರು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಿದ್ದನ್ನು ಕೂಡ ಕೇಳಿದ್ದೆ, ನನಗೆ ಸುಧಾಕರ್ ಹಳೆ ಲವರ್ ಇದ್ದಾಗೆ. ಹಾಗೆಯೇ ನಾನು ಅವರು ಯೋಗ್ಯರ ಬಗ್ಗೆ ಮಾತಾಡ್ತೀನಿ, ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ ಸುಧಾಕರ್ ಅವರು ಹೇಳ್ತಾರೆ. ಆಗ ಅವರು ಏನು ಈ ಪ್ರದೀಪ್ ಈಶ್ವರ್ ಇದ್ದಾರೆ, ಚಿಕ್ಕಬಳ್ಳಾಪುರದ MLA, ಅವರು ಹೇಳ್ತಾರೆ, ನಾನು ಯೋಗ್ಯರ ಬಗ್ಗೆ ಮಾತಾಡಲ್ಲ, ನಾನು ಬರೀ ಅಯೋಗ್ಯರ ಬಗ್ಗೆನೇ ಮಾತಾಡೋದು ಅಂತ. ಆದರೆ ಗೊತ್ತಿಲ್ಲ. ಆಮೇಲೆ ಪ್ರದೀಪ್ ಈಶ್ವರ್ ಅವರು ಇನ್ನೂ ಒಂದು ಮಾತನ್ನು ಹೇಳಿರ್ತಾರೆ, ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಸುಧಾಕರ್ ಅವರು ಏನಾದರೂ MP ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಚಿಕ್ಕಬಳ್ಳಾಪುರದಲ್ಲಿ, ನಾನು MLAಗೆ ರಿಸೈನ್ನ ಮಾಡಿ ಚಿಕ್ಕಬಳ್ಳಾಪುರದಿಂದ ನಾನು ಕೂಡ MP ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ ಅಂತ ಹೇಳಿರ್ತಾರೆ. ಆದರೆ ಅದು ಯಾವುದು ಇಲ್ಲಿ ಆಗಲ್ಲ. ಆದರೆ ಇಲ್ಲಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಕ್ಕಿದ್ದು. ಯಾಕೆಂದರೆ ಈ ಒಂದು ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಕೆಲವರು ಹೇಳೋದೇನೆಂದರೆ, ಈ ದೊಡ್ಡಬಳ್ಳಾಪುರ ಹಾಗೆಯೇ ಕೆಲವೊಂದು ಚಿಕ್ಕಬಳ್ಳಾಪುರದ ಕೆಲವೊಂದು ಊರುಗಳಿಗೆ ಹೋದಾಗ, ಸರ್ ಖಾಲಿ ಡಬ್ಬ ಬರೀ ಸೌಂಡನ್ನು ಮಾಡುತ್ತೆ ಸರ್, ಅದರ ಕೈಯಲ್ಲಿ ಏನೂ ಆಗಲ್ಲ. ಅದೇ ರೀತಿ ಈ ಪ್ರದೀಪ್ ಈಶ್ವರ್ ಕೂಡ ಇಲ್ಲಿ ಆವಾಗ ಸ್ಟಾರ್ಟಿಂಗಲ್ಲಿ ಈ ರೀತಿಯೆಲ್ಲ ಮಾತಾಡಿದವರು. ಇತ್ತೀಚಿನ ದಿನಗಳಲ್ಲಿ ಅವರು ಏನೂ ಕೆಲಸನೂ ಮಾಡಲಿಲ್ಲ. ಅದಾದ ಮೇಲೆ ಅವರಿಗೆ ಸಿದ್ದರಾಮಯ್ಯ ಅವರು ಒಂದು ವಾರ್ನಿಂಗನ್ನು ಕೊಟ್ಟಿರ್ತಾರೆ. ಪ್ರತಿಯೊಂದು ಊರಿಗೆ ಹೋದಾಗ ಅಲ್ಲಿನ ಕಾಂಗ್ರೆಸ್ನ ಏನು ಮುಖಂಡರುಗಳಿದ್ರು ಹಾಗೆಯೇ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದರು, ಅವರಿಗೆ ಹೇಳದೆ ಎಲ್ಲ ಊರುಗಳಿಗೂ ಹೋಗ್ತಾಯಿದ್ರು. ಆ ಊರುಗಳಿಗೆ ಹೋಗುವಾಗ ನೀವು ತಿಳಿಸಬೇಕು ಅಲ್ಲಿನ ಕಾರ್ಯಕರ್ತರಿಗೆ, ನೀವು ಬೇರೆ ಕಾರ್ಯಕರ್ತರನ್ನ ಅಂದರೆ ಬೇರೆ ಪಕ್ಷದ ಕಾರ್ಯಕರ್ತರನ್ನ ಅಷ್ಟಾಗಿ ಮಾತಾಡಿಸಬಾರ್ದು ಅನ್ನೋ ಒಂದು ವಿಷಯಗಳು ಬಂದಿರುತ್ತೆ. ಹಾಗಾಗಿ ಅದಾದ ನಂತರ ಅವರು 4 ತಿಂಗಳಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದೇ ಕಡಿಮೆ ಆಗುತ್ತೆ, ಕಾಣೆಯಾಗೋಗ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಹೇಳೋದೇನೆಂದರೆ, ನಾನು ಸುಧಾಕರ್ನ ಗೆಲ್ಲೋದಕ್ಕೆ ಬಿಡಲ್ಲ. ಗೊತ್ತಿಲ್ಲ ಸುಧಾಕರ್ ಅವರು ಬರೀ ಚಿಕ್ಕಬಳ್ಳಾಪುರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಿಂತಿದ್ದಾರೋ, ಇಲ್ಲ ಅಂತಂದರೆ ಚಿಕ್ಕಬಳ್ಳಾಪುರ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಎಲೆಕ್ಷನ್ಗೆ ನಿಂತಿದ್ದಾರೋ ಅನ್ನೋದು ಕೆಲವರಿಗೆ ಅನುಮಾನವನ್ನು ಹುಟ್ಟಾಕುತ್ತೆ ಈ ಪ್ರದೀಪ್ ಈಶ್ವರ್ ಅವರು ಮಾತಾಡೋದನ್ನ ನೋಡಿದರೆ. ಯಾಕೆಂದರೆ ಪ್ರದೀಪ್ ಈಶ್ವರ್ ಅವರು ಮಾತಾಡೋದು ಎಲ್ರಿಗೂ ಗೊತ್ತಿದೆ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಯಾವ ರೀತಿಯಾಗಿ ಅವರು ಮಾತಾಡ್ತಾ ಇರ್ತಾರೆ. ಏನೇ ಮಾತಾಡಲಿ ಅದಕ್ಕೆ ಒಂದು ಡೈಲಾಗ್ ಇರುತ್ತೆ, ಅದಕ್ಕೆ ಒಂದು ತೆಲುಗು ಫಿಲಮ್ನ ಡೈಲಾಗ್ ಆ್ಯಡ್ ಆಗ್ತಾ ಇರುತ್ತೆ. ಹಾಗೆಯೇ ಯಾರೋ ಇನ್ನೊಬ್ಬರು ಕೇಳ್ತಾರೆ, ಒಂದು ಇಂಟರ್ವ್ಯೂನಲ್ಲಿ, ಒಂದು TV ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ, ಸರ್ ರಾತ್ರಿಗೆಲ್ಲ ಒಂದು ತೆಲುಗು ಫಿಲಮ್ನ ನೋಡ್ಕೊಂಡು ಬರ್ತೀರಿ, ಬೆಳಗ್ಗೆ ಎದ್ದು ಅದರ ಡೈಲಾಗ್ನ ಹೇಳ್ತೀರಿ ಅಂತ ಹೇಳ್ತಾಯಿದ್ರು. ಅದನ್ನು ಬಿಟ್ಟು ಬೇರೆ ಏನು ಮಾಡಲ್ಲ ಪ್ರದೀಪ್ ಈಶ್ವರ್ ಅವರು ಅಂತ. ಅವರು ಅದಕ್ಕೆ ಹೇಳಿದರು, ಒಂದು ಮಾತನ್ನು ಹೇಳ್ತಿದ್ರು, ನಾನು ರಾತ್ರಿ ಎಲ್ಲ ತೆಲುಗು ಫಿಲಮ್ ನೋಡ್ತೀನಿ, ಅವರೂ ನೋಡ್ತಾರೆ ಸುಧಾಕರ್ ಅವರು. ಆದರೆ ಅವರಿಗೆ ತೆಲುಗು ಫಿಲಮ್ ಅಂದರೆ ಫಿಲಮ್ನ ಡೈಲಾಗ್ ನೆನಪು ಇರಲ್ಲ, ಹಾಗಾಗಿ ಅವರು ಹೇಳಲ್ಲ. ನನಗೆ ನೆನಪಿರುತ್ತೆ, ನಾನು ಹೇಳ್ತೀನಿ, ಅದು ನೆನಪಿರಬೇಕಲ್ಲ ಹೇಳೋದಕ್ಕೆ ಅಂತ. ಪ್ರದೀಪ್ ಈಶ್ವರ್ ಅವರು ಅಂದ್ಕೊಂಡಿದ್ದಾರೆ ತೆಲುಗು ಡೈಲಾಗ್ನ ಹೊಡೆದು ಬಿಟ್ಟರೆ ನಾನು ಗೆಲ್ತೀನಿ ಎಲ್ಲ ಟೈಮಲ್ಲ ಅಂತ. ಆದರೆ MLA ಪ್ರದೀಪ್ ಈಶ್ವರ್ ಅವರಿಗೆ ಗೊತ್ತಿಲ್ಲದ ಬಹಳಷ್ಟು ವಿಷಯಗಳು. ಇದು ಮೊದಲ ಬಾರಿಗೆ ಅವರು ಗೆದ್ದಿರೋದ್ರಿಂದ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಹೋಗ್ತೀನಿ, ನನ್ನ ಹಾನೆಸ್ಟ್ ನನಗೆ ಅನಿಸಿರೋದು. ಯಾಕೆಂದರೆ ಪ್ರದೀಪ್ ಈಶ್ವರ್ ಅವರು ಮುಂದಿನ ಬಾರಿ ಇಲ್ಲಿ ಕಾಂಗ್ರೆಸ್ನಿಂದನೇ ಟಿಕೆಟ್ ಸಿಗುತ್ತೆ ಅನ್ನೋದು ಅನುಮಾನ ಇದೆ. ಏಕೆಂದರೆ ಅವರು ಸಿದ್ದರಾಮಯ್ಯ ಅವ್ರನ್ನ ಹಾಡಬಹುದು, ಹೊಗಳಬಹುದು, ಇನ್ನೊಂದನ್ನು ಮಾಡಬಹುದು. ಆದರೆ ಪ್ರದೀಪ್ ಈಶ್ವರ್ ಅವರು ಮುಂದಿನ ಬಾರಿ ನಿಂತರೂ ಕೂಡ ಗೆಲ್ಲೋದು ಇಲ್ಲಿ ಅಷ್ಟು ಸುಲಭ ಆಗಿರಲ್ಲ.
ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಪ್ರದೀಪ್ ಈಶ್ವರ್ ಅವರು ಈ ಒಂದು ಎಮ್ ಆಗಿ ಗೆದ್ದ ಏನು ಸ್ಟಾರ್ಟಿಂಗ್ನಲ್ಲಿ ನಾನು ನೋಡ್ತಾ ಇದ್ದೆ, ಹೇಳ್ತಿದ್ರು ಪ್ರತಿಯೊಂದನ್ನು ನಾನು ಮನೆ ಮನೆಗೆ ತಲುಪಿಸ್ತೀನಿ, ಅಕ್ಕಿಯನ್ನು ತಲುಪಿಸ್ತೀನಿ ನಿಮಗೆ, ನಮ್ಮ ಪಕ್ಷ ಕೊಡೋದಕ್ಕೆ. ಪಕ್ಷ ಯಾವುದೇ ಕಾರಣಕ್ಕೂ ಅಕ್ಕಿಯನ್ನು ಕೊಡಲೇ ಇಲ್ಲ. ಯಾಕೆಂದರೆ 34 ರೂಪಾಯಿ 35 ರೂಪಾಯಿನೋ ಅಕೌಂಟಿಗೆ ಹಾಕ್ತೀರಿ, ಆದರೆ ಇವತ್ತಿಗೆ 34 ರೂಪಾಯಿಗೆ ಯಾವುದೇ ಅಕ್ಕಿ ಅಂಗಡಿಯಲ್ಲಿ ಸಿಗಲ್ಲ. ನೀವು ತೊಗೊಳ್ಳಿ ಅಂತ ಹೇಳ್ತೀರಿ, ತೊಗೊಳೋದಕ್ಕೆ ಅಕ್ಕಿ ಸಿಗಲ್ಲ. ಯಾಕೆಂದರೆ ಇವಾಗ ಬಂದಿರತಕ್ಕಂಥ ಈ ಬಾರಿ ಮಳೆ ಇಲ್ಲದೆ ಆಗಿರ್ತಕ್ಕಂಥ ಒಂದು ಏನು ಬರಗಾಲ ಅನ್ನೋದು ಏನು ಬಂದಿದೆ, ಇದರಲ್ಲಿ 34 ರೂಪಾಯಿಗೆ ಯಾವುದೇ ಅಕ್ಕಿ ಬರಲ್ಲ. ಅದು ಗೊತ್ತಿರಬೇಕು ಪ್ರದೀಪ್ ಈಶ್ವರ್ ಅವರಿಗೆ ಆಗಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನರಿಗೆ. ಆದರೆ ಹೇಳೋದು ನಾನು ದುಡ್ಡನ್ನು ಕೊಡ್ತಿದ್ದೀನಿ ತೊಗೊಳ್ತಾರೆ ಅಂತ. ಹಾಗೆಯೇ ಇಲ್ಲಿ ನಾವು ಈ ಒಂದು ಲೋಕಸಭಾ ಕ್ಷೇತ್ರದ ಒಂದು ವಿಷಯಕ್ಕೆ ಬಂದುಬಿಡೋಣ. ಪ್ರದೀಪ್ ಈಶ್ವರ್ ಅವರೇ ಇಲ್ಲಿ ಹೈಲೈಟ್ ಆಗ್ತಿದ್ದಾರೆ. ಇಲ್ಲಿ ಕೆಲವರಿಗೆ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ ಅನ್ನೋದನ್ನೇ ಮರೆತು ಹೋಗಿಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರೇ ನಿಂತುಬಿಟ್ಟಿದ್ದಾರಾ ಅನ್ನೋದು ಕೆಲವರಿಗೆ ಯೋಚನೆ ಹತ್ಕೊಂಡಿರೋದು. ಇವನು ಅಂದರೆ ಕೆಲವರು ಹೇಳೋದು, ಇವನಿಗೆ ತಲೆ ಇಲ್ಲ ಸರ್, ತಲೆಯಲ್ಲಿ ಬುದ್ಧಿ ಇಲ್ಲದೆ ಏನೇನೋ ಮಾತಾಡ್ತಾನೆ, ಸುಮ್ಮನೆ ಲೂಸ್ ಟಾಕ್ಸ್ ಅಂತ. ಅದು ಅಲ್ಲಿನ ಜನರು ಹೇಳುವಂಥದ್ದು. ಏಕೆಂದರೆ ನಿಮ್ಮ MLAನ ಅವನು ಇವನು ಅನ್ನೋದು ಎಷ್ಟರ ಮಟ್ಟಿಗೆ ಸರಿಯೋ ನನಗೆ ಗೊತ್ತಿಲ್ಲ. ಹಾಗೆಯೇ ಕೆ ಸುಧಾಕರ್ ಅವರು ಕೆಲವೊಂದು ಕೆಲಸಗಳನ್ನು ಮಾಡಿದರು, ಅಭಿವೃದ್ಧಿ ಕೆಲಸಗಳನ್ನ, ಆದರೂ ಕೂಡ ಸೋತರು ಅನ್ನೋದು. ಆದರೆ ಇಲ್ಲಿ ಸುಧಾಕರ್ ಅವರು ಹೇಳೋದು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಬಿದ್ದಿದೆಯೇ ಹೊರತು ಯಾವುದೇ ಕಾರಣಕ್ಕೂ ಓಟ್ ಬಿದ್ದಿರ್ತಕ್ಕಂಥದ್ದು ಇವರಿಗೆ ಏನು ಪ್ರದೀಪ್ ಈಶ್ವರ್ಗೆ ಬಿದ್ದಿರೋದು 5,000 ಓಟ್ ಕೂಡ ಬಿದ್ದಿರಲ್ಲ. ಅದೇನೇ ಇರಲಿ, ಇಲ್ಲಿ ರಕ್ಷಾರಾಮಯ್ಯ ಅವರು ಒಂದು ಕಡೆ ಇವರಿಬ್ಬರ ಜಗಳದಲ್ಲಿ ರಕ್ಷಾರಾಮಯ್ಯ ಅವರು ಒಂದು ಲೋಕಸಭಾ ಕ್ಷೇತ್ರದ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದೇ ಬಹಳಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಇನ್ನು ವಿಶ್ವನಾಥ್ ಅವರು ಅವರ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಅವರು ಒಂದು ನನಗೆ ಬೆಂಬಲವನ್ನು ಕೊಡ್ತಾರೋ ಇಲ್ವೋ ಅನ್ನೋದು ಇವರು ಸುಧಾಕರ್ ಅವರಿಗೆ ಇರ್ತಕ್ಕಂತಹ ಅನುಮಾನ ಕೂಡ. ಅದಕ್ಕಾಗಿ ನಿನ್ನೆ ಒಂದು ಅವರ ತೋಟದಲ್ಲಿ ಇವರು ಏನು ನಮ್ಮ ವಿಶ್ವನಾಥ್ ಅವರು ಯಲಹಂಕ ಕ್ಷೇತ್ರದ MLA ಇದ್ದಾರೆ, ಅವರು ಒಂದು ಸಭೆಯನ್ನು ಕೂಡ ಕರೆದಿದ್ದರು. ಅಲ್ಲಿಗೆ ಸುಧಾಕರ್ ಅವರು ಕೂಡ ಹೋಗಿದ್ದರು, ಬೆಂಬಲಿಗರ ಸಭೆಯನ್ನು ಕರೆದಾಗ. ಅಲ್ಲಿ ಅವರ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದರು. ಅಲ್ಲಿ ವಿಶ್ವನಾಥ್ ಅವರು ಹೇಳಿದರು, ಕ್ಯಾಂಡಿಡೇಟ್ ಏನಿದ್ದಾರೆ ಸುಧಾಕರ್ ಅವರ ಪರ ಯಾರೂ ಕೂಡ ಓಟನ್ನು ಕೇಳಬಾರ್ದು, ಮೋದಿ ಅವರ ಪರ ಕೇಳಬೇಕು. ಹಾಗೆಯೇ BJP ಮತ್ತು ಮೋದಿಗೆ ಓಟ್ ಹಾಕಿ ಅಂತ ಕೇಳಬೇಕು ಹೊರತು ನಾವು ಯಾವುದೇ ಕ್ಯಾಂಡಿಡೇಟ್ ಹೆಸರನ್ನು ಹೇಳಲ್ಲ ಅಂತ ಹೇಳಿಬಿಟ್ಟು ಸುಧಾಕರ್ ಅವರ ಮೇಲೆ ಇರ್ತಕ್ಕಂಥ ಬೇಸರವನ್ನು ಕೂಡ ಹೊರಗೆ ಹಾಕಿದ್ದಾರೆ. ಈ ಬೇಸರವನ್ನು ಹೊರಗೆ ಹಾಕಿದ್ದು ಹೋಗಲಿ, ಅದು ಕೆಲವೊಂದು ಕಡೆ ರಕ್ಷಾರಾಮಯ್ಯ ಅವರಿಗೆ ಅಡ್ವಾಂಟೇಜ್ ಆಗುತ್ತಾ ಗೊತ್ತಿಲ್ಲ. ಮೋದಿ ಹೆಸರು ಹೇಳಿಬಿಟ್ಟೆ ಓಟನ್ನು ಕೇಳ್ತೀವಿ ಅಂತಾರೆ. ಯಾಕೆಂದರೆ ಈ ಬಾರಿ ಎಲೆಕ್ಷನ್ ನಡೀತಿರ್ತಕ್ಕಂಥದ್ದೇ ಆ ರೀತಿ ಇದೆ. ಮೋದಿಗಾಗಿ ನಾವು ಓಟನ್ನು ಕೇಳ್ತೀವಿ ಅನ್ನೋದು, ಮೋದಿಗಾಗಿ ನಾವು ಓಟನ್ನು ಹಾಕ್ತೀವಿ ಅಂತಿರ್ತಕ್ಕಂಥದ್ದು. ಆದರೆ ಇಲ್ಲಿ ಲೋಕಲಲ್ಲಿ ಕೆಲಸವನ್ನು ಮಾಡಬೇಕಾಗಿರೋದು ಸುಧಾಕರ್ ಅವರೇ ಮತ್ತೆ ಗೆದ್ದರೆ ಅದು ಕೆಲವರಿಗೆ ಇಷ್ಟ ಇರಬಹುದು, ಕೆಲವು MLAಗಳಿಗೆ ಕೆಲವರಿಗೆ ಇಷ್ಟ ಇಲ್ಲದೆ ಇರಬಹುದು. ಯಾಕೆಂದರೆ ಸುಧಾಕರ್ ಅವರು ಬೇರೆ ಪಕ್ಷದಿಂದ ಬಂದವರು, ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಅವರಿಗೆ ಈಗ MP ಟಿಕೆಟ್ ಸಿಕ್ಕಿದೆ. ಹಾಗೆಯೇ ನಾವು ಈ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನೋದಕ್ಕಿಂತ ಅದು ಬೇಡದ ವಿಷಯಗಳಿಗೆ ಎಲ್ಲದಕ್ಕೂ ತನ್ನನ್ನು ತಾನು ಸೇರಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಏನಿದ್ದಾರೆ ರಕ್ಷಾರಾಮಯ್ಯ, ಏನಾದರೂ ಅಪ್ಪಿತಪ್ಪಿ ಸೋತರೆ, ಏಕೆಂದರೆ ಇಲ್ಲಿ ಗೆಲ್ತಾರೆ ಅನ್ನೋದಕ್ಕಿಂತ ಅವರು ಸೋಲ್ತಾರೆ ಅಂತಕ್ಕಂಥ ರಿಪೋರ್ಟ್ಗಳು ಬಹಳಷ್ಟು ನೋಡಿದೆ. ಹಾಗಾಗಿ ಅಲ್ಲಿ ಏನಾದರೂ ಸೋತರೆ ಅದಕ್ಕೆ ಕಾರಣ ಪ್ರದೀಪ್ ಈಶ್ವರ್ ಅವರಾಗ್ತಾರೆ ಹೊರತು ಇಲ್ಲಿ ರಕ್ಷಾರಾಮಯ್ಯ ಅವರ ತಪ್ಪು ಕಾಣಿಸಲ್ಲ. ಯಾಕೆಂದರೆ ಇದೇ ತರಹದ ಲೂಸ್ ಟಾಕ್ಗಳು ಲೂಸಾಗಿ, ಅಂದರೆ ಈ ಬೇಡದ ಮಾತುಗಳನ್ನ ಮಾತಾಡಿದ್ದನ್ನು ನಾವು ಕಳೆದ ಬಾರಿ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನೋಡಿದ್ವಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಿಂತಹ ಸಮಯದಲ್ಲಿ ಸುಮಲತಾ ಅವರ ಎದುರಿಗೆ ಸುಮಲತಾ ಅವರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ಮಾತನಾಡಿದ್ದು ಬಹಳಷ್ಟು ಕಡಿಮೆ. ಆದರೆ ಅವರ ಬಗ್ಗೆ ಮಾತನಾಡಿದ್ದು ಈ ಅಲ್ಲಿನ MLAಗಳೇನಿದ್ರು JDS MLAಗಳು, ಅವರು ಈ ಬಾರಿ ಪ್ರದೀಪ್ ಈಶ್ವರ್ ಅವರು ಏನು ಮಾತಾಡ್ತಾ ಇದ್ದಾರೆ ಇದೇ ರೀತಿಯಾದಂತಹ ಮಾತುಗಳನ್ನ ಅಲ್ಲಿ ಸುಮಲತಾ ಅವರ ಬಗ್ಗೆ ಮಾತಾಡಿದರು. ಅದು ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು, ಅಲ್ಲಿನ ನಿಖಿಲ್ ಕುಮಾರಸ್ವಾಮಿಗೆ ಮೈನಸ್ ಆಗಿತ್ತು. ಅದೇ ರೀತಿಯಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಬಹಳಷ್ಟು ವರದಿಗಳು ಕೂಡ ನೋಡ್ತಾ ಇದ್ದರೆ ಸೇಮ್ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಹಾಗಾಗಿ ರಕ್ಷಾರಾಮಯ್ಯ ಅವರಿಗೆ ಪ್ರದೀಪ್ ಈಶ್ವರ್ ಅವರು ಮಾತುಗಳೇ
ಮುಳುವಾಗುತ್ತೆ, ಹಾಗೆ ಅವರ ಗೆಲುವನ್ನು ಕಿತ್ಕೊಳ್ಳುತ್ತೆ ಅಂತಕ್ಕಂತಹ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿಬರ್ತಾ ಇದೆ. ನಾನು ದೇವನಹಳ್ಳಿ ಹಾಗೆಯೇ ದೊಡ್ಡಬಳ್ಳಾಪುರ, ಯಲಹಂಕ ಈ ಒಂದು ಕ್ಷೇತ್ರಗಳಿಗೆ ಹೋದಾಗ, ಚಿಕ್ಕಬಳ್ಳಾಪುರದ ಕೆಲವೊಂದು ಭಾಗಗಳಿಗೆ ಹೋದಾಗ ಅಲ್ಲಿನ ಜನರು ಹೇಳ್ತಾ ಇದ್ದಿದ್ದು ಅದನ್ನೇ. ಸರ್, ಅವನು ಒಬ್ಬ ಖಾಲಿ ಡಬ್ಬ MLA ಅನ್ನೋನು, ಅಂದರೆ ಪ್ರದೀಪ್ ಈಶ್ವರ್, ಅಲ್ಲಿನ ಚಿಕ್ಕಬಳ್ಳಾಪುರದ MLA ಏನಿದ್ದಾರೆ ಇವರು ಖಾಲಿ ಡಬ್ಬ ಇದ್ದಾಗೆ ಬರೀ ಸೌಂಡನ್ನು ಮಾಡುತ್ತೆ ಹೊರತು ಅದರಿಂದ ಏನು ಕೆಲಸ ಆಗಲ್ಲ ಸರ್. ಯಾಕೆಂದರೆ ಅದ್ರ ಒಳಗಡೆ ಏನೂ ಇಲ್ಲ. ಖಾಲಿ ಡಬ್ಬದಲ್ಲಿ ಏನೂ ಇಲ್ಲ ಅಂದಾಗ ಅದು ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಅವರು ಸೋಲುವುದು ಕೂಡ ಪ್ರದೀಪ್ ಈಶ್ವರ್ ಅವರಿಂದಾನೇ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗತ್ತೆ. 26ನೇ ತಾರೀಕು ಒಂದು ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ನಮಗೆ ರಿಸಲ್ಟ್ ಬಂದ ನಂತರ ಅಷ್ಟೇ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಹಾಗೆಯೇ ನಿಮಗೆ ಈ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಏನು ಅನ್ನಿಸ್ತು, ಹಾಗೆಯೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.